ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಈಗ 4G ಅಥವಾ 5G ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾರೆ. ಅದರಲ್ಲೂ ನಾವು ಕೆಲವೊಂದು ಪ್ಲೇಸಿಗೆ ಹೋದಾಗ ಪ್ರಾಪರ್ ನೆಟ್ವರ್ಕ್ ಕನೆಕ್ಟಿವಿಟಿ ಅನ್ನೋದೇ ನಮಗೆ ಸಿಗೋದಿಲ್ಲ. ಮತ್ತು ತುಂಬ ಕಡೆ ನೆಟ್ವರ್ಕ್ ಸ್ಪೀಡ್ ಕಮ್ಮಿ ಇರುತ್ತೆ ಅಥವಾ ನೆಟ್ವರ್ಕ್ ಸಿಗ್ನಲ್ಲೇ ನಮಗೆ ಸಿಗೋದಿಲ್ಲ. ಕೆಲವೊಂದು ಕಡೆ ಟವರ್ಗಳನ್ನೇ ಇನ್ಸ್ಟಾಲ್ ಮಾಡಿರೋದಿಲ್ಲ. ಹೀಗೆ ಸುಮಾರು ಇಶ್ಯೂಸ್ ನಮಗೆ ಕಾಲ್ ಮಾಡುವಾಗ ಅಥವಾ ಇಂಟರ್ನೆಟ್ ಯೂಸ್ ಮಾಡುವಾಗ ನಮಗೆ ನೋಡೋಕ್ಕೆ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ಟೆಕ್ನಿಕಲ್ ಸತೀಶಿಗೆ ಸ್ವಾಗತ. ನಾನು ಸತೀಶ್. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ 3 ಕಾರಣಗಳಿಂದ ನಮಗೆ ಇಂಟರ್ನೆಟ್ ಸ್ಪೀಡ್ ತುಂಬ ಕಮ್ಮಿ ಅಂತ ಅನಿಸುತ್ತೆ. ಮೊದಲನೇದಾಗಿ ನೆಟ್ವರ್ಕ್ ಟ್ರಾಫಿಕ್. ಸ್ನೇಹಿತರೆ, ನೀವಿರೋ ಜಾಗದಲ್ಲಿ ಸುಮಾರು ಜನ 4G ಅಥವಾ 5G ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ನೆಟ್ವರ್ಕ್ ಟ್ರಾಫಿಕ್ ಆಗೇ ಆಗುತ್ತೆ. ಮತ್ತು ಈಗಂತೂ ಸೋಷಿಯಲ್ ಮೀಡಿಯಾ ಕಾಲ. ಸುಮಾರು ಜನ ಕಂಟಿನ್ಯೂಸ್ ಆಗಿ 4G ಅಥವಾ 5G ಇಂಟರ್ನೆಟ್ ಯೂಸ್ ಮಾಡ್ತಾ ಇರ್ತಾರೆ. ಅಲ್ಲದೆ ಪ್ರತಿಯೊಂದು ಇನ್ಫಾರ್ಮೇಷನ್ಗೂ ನಾವು ಇಂಟರ್ನೆಟ್ ಅಥವಾ ಮೊಬೈಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹೀಗೆ ಜನಗಳು ಕಂಟಿನ್ಯೂಸ್ ಆಗಿ ನೆಟ್ವರ್ಕ್ ಯೂಸ್ ಮಾಡೋದ್ರಿಂದ ಆಬ್ವಿಯಸ್ ಆಗಿ ನಮಗೆ ನೆಟ್ವರ್ಕ್ ಸ್ಪೀಡ್ ಕಮ್ಮಿ ಆಗೇ ಆಗುತ್ತೆ. ಇನ್ನು ಎರಡನೇದಾಗಿ ಬ್ಯಾಡ್ ವೆದರ್. ರೈನಿ ಸೀಸನಲ್ಲಂತೂ ತುಂಬ ನೆಟ್ವರ್ಕ್ ಡ್ರಾಪ್ ಆಗುತ್ತೆ, ಸರಿಯಾಗಿ ಸಿಗ್ನಲ್ ಕೂಡ ಸಿಗೋದಿಲ್ಲ ಮತ್ತು ನೆಟ್ವರ್ಕ್ ಸ್ಪೀಡ್ ಕೂಡ ನಮಗೆ ಕಮ್ಮಿ ಸಿಗುತ್ತೆ. ಇನ್ನು ಮೂರನೇದಾಗಿ ರೋಮಿಂಗು. ನೀವೇನಾದರೂ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಅಥವಾ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಹೋದಾಗ ನಿಮಗೆ ನೆಟ್ವರ್ಕ್ ಅಥವಾ ರೋಮಿಂಗ್ ಇಶ್ಯೂಸು ನೋಡೋಕ್ಕೆ ಸಿಗುತ್ತೆ. ಇನ್ನು ನೆಟ್ವರ್ಕ್ ಇಶ್ಯೂಗೆ ಪರಿಹಾರ ಇಲ್ವಾ ಅಂದರೆ ಖಂಡಿತ ಇದೆ. ನಾನು ಹೇಳೋ ಈ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ನೀವು ನೆಟ್ವರ್ಕ್ ಸ್ಪೀಡಲ್ಲಿ ಡಿಫ್ರೆನ್ಸ್ ಕಾಣ್ಬೋದು. ಫಸ್ಟಿಗೆ ಬಂದು ರಿಮೂವ್ ಯುವರ್ ಮೊಬೈಲ್ ಪೌಚ್ ಆರ್ ಬ್ಯಾಕ್ ಕೇಸ್. ಹೌದು ಸ್ನೇಹಿತರೆ, ಮೊಬೈಲ್ ಪೌಚು ತುಂಬ ತಿಕ್ಕಾಗಿದ್ರೆ ಅಥವಾ ಹಾರ್ಡ್ ಕೇಸ್ ಏನಾದ್ರು ನೀವು ಯೂಸ್ ಮಾಡ್ತಾಯಿದ್ರೆ ಸಿಗ್ನಲ್ ಸಿಗೋದು ಕಷ್ಟ ಅಂತಲೇ ಹೇಳ್ಬೋದು. ಸೊ ಇದರಿಂದ ಆಗಾಗ್ಗೆ ನಿಮಗೆ ನೆಟ್ವರ್ಕ್ ಇಶ್ಯೂ ಆಗ್ತಾನೆ ಇರುತ್ತೆ. ಒಂದು ಸಾರಿ ನೀವು ಬ್ಯಾಕ್ ಪೌಚ್ನ ರಿಮೂವ್ ಮಾಡಿ ಯೂಸ್ ಮಾಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇನ್ನು ಎರಡನೇ ಟಿಪ್ ಬಂದು ಅಟ್ಲೀಸ್ಟ್ ನಿಮ್ಮ ಮೊಬೈಲ್ನಲ್ಲಿ 50% ಚಾರ್ಜ್ ಇರೋ ಹಾಗೆ ನೋಡ್ಕೊಳ್ಳಿ. ಇದರಿಂದ ನಿಮಗೆ ನೆಟ್ವರ್ಕ್ ಕನೆಕ್ಟಿವಿಟಿ ಬಂದು ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಎಲ್ಲೂ ಕೂಡ ನಿಮಗೆ ನೆಟ್ವರ್ಕ್ ಡ್ರಾಪ್ ಆಗಲ್ಲ, ಕನೆಕ್ಟಿವಿಟಿ ಇಶ್ಯೂಸ್ ಬರೋದಿಲ್ಲ. ಹಾಗೆ 20%ಗಿಂತ ಕಮ್ಮಿ ಚಾರ್ಜಿಂಗ್ ಇದೆ ನಿಮಗೆ ನೆಟ್ವರ್ಕ್ ಇಶ್ಯೂಸು ಬರ್ಬೋದು ಮತ್ತು ಸಿಗ್ನಲ್ ಕೂಡ ಸರಿಯಾಗಿ ಸಿಗ್ದೇ ಇರ್ಬೋದು. ಆದ್ದರಿಂದ ಎಬೋವ್ 50% ಚಾರ್ಜಿಂಗ್ ಇದೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನು ಮೂರನೇ ಟ್ರಿಪ್ ಬಂದು ಏರೋಪ್ಲೇನ್ ಮೋಡ್. ಸುಮಾರು ಜನಕ್ಕೆ ಈ ಟ್ರಿಪ್ ಬಗ್ಗೆ ಗೊತ್ತಿರ್ಬೋದು. ಇದುವರೆಗೂ ಯಾರು ಟ್ರೈ ಮಾಡಿಲ್ವೋ ಅವ್ರಿಗೆ ಈ ಟ್ರಿಪ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಮೋಡ್ ಆಫ್ ಮಾಡಿ ಆನ್ ಮಾಡೋದ್ರಿಂದ ನಿಮ್ಮ ನೆಟ್ವರ್ಕ್ ರಿಫ್ರೆಶ್ ಆಗುತ್ತೆ ಮತ್ತು ವಾಪಸ್ ಸಿಗ್ನಲ್ ಕೊಡೋಕ್ಕೆ ಈ ಮೋಡ್ ಟ್ರೈ ಮಾಡುತ್ತೆ. ಈ ಏರೋಪ್ಲೇನ್ ಮೋಡನ್ನು ನಾನು ಕೂಡ ಆಗಾಗ ಯೂಸ್ ಮಾಡ್ತಾ ಇರ್ತೀನಿ. ಇದರಿಂದ ನೆಟ್ವರ್ಕು ರಿಫ್ರೆಶ್ ಆಗುತ್ತೆ ಮತ್ತು ಸಿಗ್ನಲ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಫೋರ್ತ್ ಟಿಪ್ ಬಂದು ರಿಸ್ಟಾರ್ಟ್ ಯುವರ್ ಫೋನ್. ಹೌದು ಫ್ರೆಂಡ್ಸ್, ನಿಮ್ಮ ಒಂದು ಫೋನನ್ನು ರೀಸ್ಟಾರ್ಟ್ ಮಾಡೋದ್ರಿಂದ ಆ ಒಂದು ಫೋನಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣಿಸೋಕ್ಕೆ ಸಿಗುತ್ತೆ. ಇದರಿಂದ ನಿಮ್ಮ ನೆಟ್ವರ್ಕ್ ಇಶ್ಯೂಸ್ ಕ್ಲಿಯರ್ ಆಗಿ ಫೋನಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಾಣೋಕ್ಕೆ ಸಿಗುತ್ತೆ. ಹಾಗೆ ಇದು ನೆಟ್ವರ್ಕ್ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ನೀವೇನಾದ್ರು ಡೇಟಾ ಕನ್ಸ್ಯೂಮಿಂಗ್ ಕಮ್ಮಿ ಅಥವಾ ಜಾಸ್ತಿ ಯೂಸ್ ಮಾಡ್ತಿದ್ರೆ ಅದು ಕೂಡ ಕ್ಲಿಯರ್ ಆಗಿ ಹೊಸ ಅಪ್ಲಿಕೇಶನ್ಗಳನ್ನ ನೀವು ಯಾವ ರೀತಿ ಯೂಸ್ ಮಾಡ್ತೀರೋ ಅದೇ ರೀತಿ ನಿಮಗೆ ಫೀಲ್ ಆಗುತ್ತೆ. ಇದರಿಂದ ನಿಮಗೆ ಯಾವುದೇ ಹ್ಯಾಂಗಿಂಗ್ ಅಥವಾ ಲ್ಯಾಗ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಿ ಮತ್ತೆ ನಿಮಗೆ ಹೊಸ ನೆಟ್ವರ್ಕ್ ಸ್ಪೀಡ್ ಸಿಗುತ್ತೆ. ಇನ್ನು ಫಿಫ್ತ್ ಟಿಪ್ ಬಂದು ಸಿಮ್ ರಿಮೂವಿಂಗ್. ಹೌದು ಸ್ನೇಹಿತರೆ, ಸಿಮ್ನ ಒಂದ್ಸರಿ ರಿಮೂವ್ ಮಾಡಿ ಮತ್ತೆ ರೀಪ್ಲೇಸ್ ಮಾಡಿ ಹಾಕೋದ್ರಿಂದನೂ ಕೂಡ ನೆಟ್ವರ್ಕ್ ಇಶ್ಯೂ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ಟೈಮು ಸಿಮ್ ಸ್ಲಾಟಲ್ಲಿ ಸಿಮ್ ಸರಿಯಾಗಿ ಕುಳಿತುಕೊಳ್ದೇ ಇರ್ಬೋದು ಅಥವಾ ಲೂಸ್ ಕಾಂಟ್ಯಾಕ್ಟ್ ಆಗಿರ್ಬೋದು. ಇದರಿಂದ ನಮಗೆ ನೆಟ್ವರ್ಕ್ ಡ್ರಾಪ್ ಆಗಿ ಸರಿಯಾಗಿ 4G ಅಥವಾ 5G ಸ್ಪೀಡ್ ನಮಗೆ ಸಿಗದೆ ಹೋಗ್ಬೋದು. ಇನ್ನು 6ನೇ ಟಿಪ್ ಬಂದು ಡಿಲೀಟ್ ಅನ್ನೆಸರಿ ಆ್ಯಪ್ಸ್ ಆ್ಯಂಡ್ ಗೇಮ್ಸ್. ಹೌದು ಸ್ನೇಹಿತರೆ, ಸುಮಾರು ಜನ ಬೇಡದಿರೋ ಅಪ್ಲಿಕೇಶನ್ಸ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡಿರ್ತಾರೆ ಮತ್ತು ಬೇಡದಿರೋ ಗೇಮ್ಸ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡಿ ಆಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ ನಾವು ಏನಾದ್ರು ಅಪ್ಲಿಕೇಶನ್ಸ್ ಯೂಸ್ ಮಾಡದೇ ಇರೋವು ಬ್ಯಾಕ್ಗ್ರೌಂಡ್ನಲ್ಲಿ ಡೇಟಾನ ಕನ್ಸ್ಯೂಮ್ ಮಾಡ್ತಾನೆ ಇರುತ್ತೆ. ಇದರಿಂದ ನೆಟ್ವರ್ಕ್ ಡ್ರಾಪ್ ಆಗ್ಬೋದು ಮತ್ತು ಸಿಗ್ನಲ್ಗಳು ಸರಿಯಾಗಿ ಸಿಗದೇ ಇರ್ಬೋದು. ಆದ್ದರಿಂದ ಹೆಚ್ಚು ಅಪ್ಲಿಕೇಶನ್ಸ್ಗಳು ಏನಾದ್ರು ನಿಮ್ಮ ಹತ್ರ ಇದ್ದರೆ ಅದನ್ನು ಈ ಕೂಡಲೇ ಅನ್ಇನ್ಸ್ಟಾಲ್ ಮಾಡಿ. ಅದು ಅಲ್ಲದೆ ಬೇಡದಿರೋ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗ್ತಾ ಇರೋ ಕಾರಣದಿಂದ ಬ್ಯಾಟ್ರಿ ಕೂಡ ಡ್ರೈನ್ ಆಗ್ಬೋದು, ನೆಟ್ವರ್ಕ್ ಇಶ್ಯೂ ಆಗ್ಬೋದು, ಡೇಟಾ ಕೂಡ ಖಾಲಿ ಆಗುತ್ತೆ. ಸೊ ಆದ್ದರಿಂದ ಸ್ನೇಹಿತರೆ, ಆದಷ್ಟು ನಿಮ್ಮ ಮೊಬೈಲ್ನಲ್ಲಿರುವ ಅನ್ನೆಸರಿ ಆ್ಯಪ್ಸ್ಗಳನ್ನ ಮತ್ತು ಗೇಮ್ಗಳನ್ನ ಅನ್ಇನ್ಸ್ಟಾಲ್ ಮಾಡೋದ್ರಿಂದನೂ ಕೂಡ ನಿಮಗೆ ನೆಟ್ವರ್ಕ್ ಇಶ್ಯೂಸ್ ಕ್ಲಿಯರ್ ಆಗುತ್ತೆ. ಇನ್ನು ಕೊನೆಯ ಮತ್ತು ಲಾಸ್ಟ್ ಟಿಪ್ ಬಂದು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೆಟ್ವರ್ಕ್ ಬೂಸ್ಟ್ ಅಥವಾ ನೆಟ್ವರ್ಕ್ ಸ್ಪೀಡ್ ಮಾಡುವಂಥ ಅಪ್ಲಿಕೇಶನ್ನ ಯಾವುದೇ ಕಾರಣಕ್ಕೂ ಇನ್ಸ್ಟಾಲ್ ಮಾಡ್ಕೋಬೇಡಿ. ಇದರಿಂದ ಬ್ಯಾಟ್ರಿ ಡ್ರೈನ್ ಆಗುತ್ತೆ ಹೊತ್ತು ಯಾವುದೇ ರೀತಿ ನೆಟ್ವರ್ಕ್ ಸ್ಪೀಡ್ ನಿಮಗೆ ಸಿಗೋದಿಲ್ಲ. ಅದು ಅಲ್ಲದೆ ಈ ಅಪ್ಲಿಕೇಶನ್ಗಳು ಡೇಟಾನ ತುಂಬ ಕನ್ಸ್ಯೂಮ್ ಮಾಡುತ್ತೆ ಹೊತ್ತು ಯಾವುದೇ ಇಂಟರ್ನೆಟ್ ಸ್ಪೀಡ್ ನಿಮಗೆ ದೊರಕೋದಿಲ್ಲ. ಸೊ ನನ್ನ ಪರ್ಸನಲ್ ಸಜೆಷನ್ ಏನಪ್ಪ ಅಂದರೆ ಆದಷ್ಟು ನೀವು ಮೊಬೈಲ್ನಲ್ಲಿರುವ ಡಿಫಾಲ್ಟ್ ಆ್ಯಪ್ಸ್ಗಳನ್ನೇ ಯೂಸ್ ಮಾಡಿ ಮತ್ತು ಪ್ಲೇಸ್ಟೋರ್ನಲ್ಲಿ ಅವುಗಳನ್ನ ಆಗಾಗ ಅಪ್ಡೇಟ್ ಮಾಡ್ತಾರೆ. ಇದರಿಂದ ನಿಮಗೆ
ಇಂಟರ್ನೆಟ್ ಸ್ಪೀಡು ಮತ್ತು ಸಿಗ್ನಲ್ಗಳೆಲ್ಲ ಕರೆಕ್ಟಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದು ಇವತ್ತಿನ ನೆಟ್ವರ್ಕ್ ಬೂಸ್ಟ್ ಅಥವಾ ನೆಟ್ವರ್ಕ್ ಸ್ಪೀಡ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋ ವಿಷಯವಾಗಿತ್ತು. ಹೆಚ್ಚಿನ ಮಾಹಿತಿಗಾಗಿ ಟೆಕ್ನಿಕಲ್ ಸತೀಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಜಾಸ್ತಿ ಜನರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಧನ್ಯವಾದಗಳು.